Lead like a leader. Serve with pride. Join the Indian Navy as an SSC officer. Apply now for 2026. Shape your future. Serve the nation. ಜೈ ಹಿಂದ್ ನೋಡ್ರಿ ಇಂಡಿಯನ್ ನೇವಿ ಒಳಗಡೆ ಆಫೀಸರ್ಸ್ ಗಳಾಗಿ ಸೇವೆ ಸಲ್ಲಿಸೋಕೆ ಒಂದು ಬೆಸ್ಟ್ ಅಪಾರ್ಚುನಿಟಿ ಐತೆ. ಜೂನ್ 2027 SSC ಕೋರ್ಸ್ ಅನ್ನ ಅವ್ರ ಏನ್ ಮಾಡಿದಾರೆ ಅಂತಂದ್ರೆ ಸ್ಟಾರ್ಟ್ ಮಾಡಿದಾರೆ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಶಾರ್ಟ್ ಸರ್ವಿಸ್ ಕಮಿಷನ್ ಅಂತಂದ್ ಹೇಳ್ತೀವಿ, SSC. ಸೊ ಇದರಲ್ಲಿ ಡೈರೆಕ್ಟ್ ಎಂಟ್ರಿ ಇರುತ್ತೆ, ನೋ ಎಕ್ಸಾಮ್. ನೆನ್ಪಿಟ್ಕೊಳ್ರಿ, ಫಸ್ಟ್ ಗೆ ಹೇಳ್ತಾ ಇದ್ದೀನಿ, ನೋ ಎಕ್ಸಾಮ್ ಇರಂಗಿಲ್ಲ ಇದಕ್ಕೆ. ಸೊ ಡೈರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ನಿಮ್ದು ಸೆಲೆಕ್ಷನ್ ಇರುತ್ತೆ. ಯಾವ ರೀತಿಯಾಗಿರುತ್ತೆ ನಾನು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ನೋಡ್ರಿ. ಸೊ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 25 ಜೂನ್ ಇಂದ ಸ್ಟಾರ್ಟ್ ಆಗಿ 27 ಜುಲೈವರೆಗೂ ಟೋಟಲ್ ಆಗಿ 1 ತಿಂಗಳ ಟೈಮಿಂಗ್ ಐತೆ. ನೀವೆಲ್ಲರೂ ಅಪ್ಲಿಕೇಶನ್ ಹಾಕ್ಬೇಕು. ಅದಾದ ನಂತರ ನಿಮ್ಗೆ ಟ್ರೈನಿಂಗ್ ಎಲ್ಲಿ ಕೊಡ್ತಾರ ಅಂತ ಹೇಳಿದ್ರೆ ಎಜಿಮಲ ಕೇರಳದೊಳಗಡೆ ಕೊಡ್ತಾರ. ಸೊ INA ನೇವಲ್ ಅಕಾಡೆಮಿ ಎಜಿಮಲ ಕೇರಳದೊಳಗಡೆ. ಅದಾದ ನಂತರ ನಿಮ್ಗೆ ಏನೇನ್ ಆಗಿರ್ಬೇಕು ಸರ್, ಇಲ್ಲಿ ನೋಡ್ರಿ, ಎಕ್ಸಿಕ್ಯೂಟಿವ್ ಬ್ರಾಂಚ್ ಒಳಗಡೆ ನಿಮ್ದು ಇಂಜಿನಿಯರಿಂಗ್ ಮುಗ್ದಿರ್ಬೇಕು. ನೀವು ಯಾವ್ದಾದ್ರು ಇಂಜಿನಿಯರಿಂಗ್ ಮುಗಿಸ್ಕೊಡ್ರಿ. ನಿಮ್ದು ಇಂಜಿನಿಯರಿಂಗ್ ಮುಗ್ದಿತ್ತಂದ್ರ ಡನ್. ಯಾರು ಹುಡುಗಿರು ಮತ್ತು ಹುಡುಗರು ಇಬ್ರು ಕೂಡ ಏನಂತಂದ್ರೆ ಅಪ್ಲೈ ಮಾಡಬಹುದು. ಅದಾದ ನಂತರ ಪೈಲಟ್ ಕೂಡ ಆಗ್ಬಹುದು. ನೀವು ಅಲ್ಲಿ ಹೋದ ನಂತರ ಏನಂತಂದ್ರೆ ಪೈಲಟ್ ಆಗ್ಬಹುದು, ಎಲ್ಲಿ ಇಂಡಿಯನ್ ನೇವಿ ಒಳಗಡೆ. ಸೊ ಅದು ಕೂಡ ಇಂಜಿನಿಯರಿಂಗ್ ಮುಗಿದಿದ್ರೆ ಸಾಕು. ಸೊ ಅಲ್ಲಿ ಕೂಡ ಏನಂತಂದ್ರೆ ಇಂಜಿನಿಯರಿಂಗ್ ಮುಗ್ದಿದ್ರೆ ಸಾಕು. ಅದಾದ ನಂತರ ನೇವಲ್ ಏರ್ ಆಪರೇಷನ್ ಆಫೀಸರ್ಸ್ ಅಂತಂದ ಹೇಳಿ ಅದು ಕೂಡ ಬರುತ್ತೆ. ಅದಕ್ಕೂ ಇಂಜಿನಿಯರಿಂಗ್ BE ಆರ್ BTech ಮುಗ್ದಿರ್ಬೇಕು. ಅದಾದ ನಂತರ ಏರ್ ಟ್ರಾಫಿಕ್ ಕಂಟ್ರೋಲರ್ ಅಂತಂದ ಹೇಳಿ ಬರ್ತಾರ. ಇದು ಕೂಡ ಏನಂತಂದ್ರೆ BE ಅಂಡ್ BTech ಮುಗ್ದಿದ್ರ. ಇಲ್ಲಿ ನೋಡ್ರಿ, ಟೋಟಲ್ ಆಗಿ ಏನಂತಂದ್ ಹೇಳಿದ್ರ ವೇಕೆನ್ಸಿಗಳದಾವ ಇಲ್ಲಿ 90. ಅದಾದ್ರ 25, 18 ಆಮೇಲೆ 15. ಸೊ ಎಲ್ಲದ್ರೊಳಗು ಹುಡುಗರು ಮತ್ತು ಹುಡುಗಿರು ಇಬ್ರು ಕೂಡ ಏನಂತಂದ್ ಹೇಳಿದ್ರೆ ಅಪ್ಲೈ ಅನ್ನ ಮಾಡ್ಬೇಕಾಗತ್ತ. ಸರ್, ಎಲ್ಲಿಂದ ಎಲ್ಲಿವರೆಗೂ ನೋಡ್ರಿ, 2 ಜುಲೈ 2002 ಹಿಡ್ಕೊಂಡು 2008 ಜುಲೈ 2002 ಜನವರಿ 2008, ಆಮೇಲೆ ಜುಲೈ 2003 ಜುಲೈ 2008, ನೆಕ್ಸ್ಟ್ ಜುಲೈ 2003 ಜುಲೈ 2008, ಆಮೇಲೆ ಜುಲೈ 2002 ಜುಲೈ 2006. ಸೊ ಇಷ್ಟ್ರೊಳಗಡೆ ಹುಟ್ಟಿದವ್ರು ಏನಂತಂದ್ ಹೇಳಿದ್ರೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಇನ್ನೂ ಅದಾವ ನೋಡ್ರಿ, ಲಾಜಿಸ್ಟಿಕ್ ಒಳಗಡೆ ಏನ್ರಿ ಸರ್, BE ಮುಗ್ದಿರ್ಬೋದ್ರಿ, ಅಥವಾ BTech ಮುಗ್ದಿರ್ಬೋದು, ಅಥವಾ MBA ಮುಗ್ದಿರ್ಬೋದು, ಅಥವಾ BSc ಮುಗ್ದಿರ್ಬೋದು, ಅಥವಾ BCom ಮುಗ್ದಿರ್ಬೋದು. ನೀವು ಯಾವ ಬೇಕಾದ ಡಿಗ್ರಿ ಮುಗಿಸಿರ್ಬೋದು. MCA ಮುಗಿಸಿರ್ಬೋದು, ಅಥವಾ MSc ನೀವು ಯಾವ್ದಾದ್ರು ಮುಗಿಸಿರ್ಬೋದು, ಅಥವಾ ಡಿಪ್ಲೊಮಾ ಮುಗಿಸಿರ್ಬೋದು. ನೀವು ಇದನ್ನೆಲ್ಲ ಮುಗಿಸಿದವರು ಕೂಡ ಏನಂತಂದ್ರೆ ಹುಡುಗರು ಹುಡುಗಿಯರು ನೀವು ಕೂಡ ಅಪ್ಲಿಕೇಶನ್ ಹಾಕ್ಬಹುದು. ನಿಮ್ಗೆ ಏಜ್ ಏನಂದ್ರೆ ಜುಲೈ 2002 ಹಿಡ್ಕೊಂಡು ಜನವರಿ 2008. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೇವಲ್ ಸೊ ಅರ್ಮಾಮೆಂಟ್ ಅದಾದ ನಂತರ ಇನ್ಸ್ಪೆಕ್ಟೋರೇಟ್ ಕ್ಯಾಡರ್ ಅಂತಂದ್ ಹೇಳಿ ಬರ್ತಾರ. ಇದರಲ್ಲಿ ಎಲ್ಲಾ ಏನಂತಂದ್ ಹೇಳಿದ್ರೆ ನಿಮ್ಗೆ ಕೊಟ್ಟಿದ್ದಾರೆ ನೋಡ್ರಿ, ಮೆಕ್ಯಾನಿಕಲ್, ಏರೋನಾಟಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಎಲ್ಲ ಇಂಜಿನಿಯರಿಂಗ್ ಬರ್ತವೆ. ಏರೋಸ್ಪೇಸ್, ಪ್ರೊಡಕ್ಷನ್, ಇನ್ಸ್ಟ್ರುಮೆಂಟೇಶನ್, ಕೆಮಿಕಲ್, ಮೆಟಲರ್ಜಿ ಏನೇನ್ ಬರ್ತಾವಲ್ಲ, ಕಂಪ್ಯೂಟರ್ ಸೈನ್ಸ್ ಎಲ್ಲವನ್ನ ಮುಗಿಸಿದವರು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬಹುದು, ಹುಡುಗರು ಅಂಡ್ ಹುಡುಗಿಯರು. ಇದು ಕೂಡ ಜುಲೈ 2002 ಹಿಡ್ಕೊಂಡು ಜನವರಿ 2008 ಐತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಜುಕೇಶನ್ ಬಂದ್ರೆ ಎಜುಕೇಶನ್ ಒಳಗಡೆ MSc MA ಮುಗಿಸಿದವರು ಮ್ಯಾಥ್ಸ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ವಿತ್ ಫಿಸಿಕ್ಸ್ ಅಂತ ಹೇಳಿ BSc ಮುಗಿಸಿದವರು. ಅದಾದ ನಂತರ MSc ಅಥವಾ MA ಏನಂತಂದ್ ಹೇಳಿದ್ರ ಫಿಸಿಕ್ಸ್ ಅಥವಾ ಅಪ್ಲೈಡ್ ಫಿಸಿಕ್ಸ್ ಒಳಗಡೆ, ಅಥವಾ ಮೆಟ್ರಾಲಜಿ, ಓಸಿಯೋನೋಗ್ರಫಿ, ಅಥವಾ ಅಟ್ಮಾಸ್ಫಿರಿಕ್ ಸೈನ್ಸ್ ಇದ್ರೊಳಗಡೆ ಯಾವ್ದಾದ್ರು ಮುಗಿಸಿರ್ಬೇಕು, ಅಥವಾ MA ಮುಗಿಸಿರ್ಬೇಕು ಹಿಸ್ಟ್ರಿ ಒಳಗಡೆ. BE ಆರ್ BTech ಮೆಕ್ಯಾನಿಕಲ್ ಅಂಡ್ ಪ್ರೊಡಕ್ಷನ್ ಇಂಜಿನಿಯರಿಂಗ್, BE ಆರ್ BTech ಇಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಒಳಗಡೆ, ME ಆರ್ MTech ಇಲ್ಲೆಲ್ಲ ಬರ್ತಾವ ನೋಡ್ರಿ. ME ಅಂಡ್ MTech ಯಾವ್ದಾದ್ರು ಮುಗಿಸಿರ್ಬೋದು. ಮೆನ್ ಅಂಡ್ ವುಮೆನ್ ಎಲ್ರು ಕೂಡ ಏನಂತಂದ್ರೆ ಅಪ್ಲಿಕೇಶನ್ ಹಾಕ್ಬಹುದು. ಜೂನ್ ಇದು ಏನಂತಂದ್ ಹೇಳಿದ್ರೆ ಜೂನ್ 2000 ಹಿಡ್ಕೊಂಡು ಜುಲೈ 2006 ಜೂಲ್ 2002 ಹಿಡ್ಕೊಂಡು ಜುಲೈ 2006 ಜುಲೈ 2002 ಹಿಡ್ಕೊಂಡು ಜುಲೈ 2006 ಇದೇನಂತಂದ್ ಹೇಳಿದ್ರೆ ನಿಮ್ಗೆ ಡೇಟ್ ಆಫ್ ಬರ್ತ್ ಗಳನ್ನ ಕೊಟ್ಟಿದ್ದಾನ. ಅದಾದ ನಂತರ ನೆಕ್ಸ್ಟ್ ಮತ್ ಕೆಳಗಡೆ ಕೊಟ್ಟಿದ್ದಾನ ನೋಡ್ರಿ, ಇಂಜಿನಿಯರಿಂಗ್ ಬ್ರಾಂಚ್ ಅಂತ ಹೇಳಿ ಕೊಟ್ಟಿದ್ದಾನ. ಇಂಜಿನಿಯರಿಂಗ್ ಬ್ರಾಂಚ್ ಆಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನಂದ್ರೆ ಅಪ್ಲಿಕೇಶನ್ ಹಾಕ್ಬಹುದು. ಹುಡುಗರು ಅಂಡ್ ಹುಡುಗಿಯರು ಸೇಮ್ ಏನಂತಂದ್ ಹೇಳಿದ್ರೆ ಏಜ್ 2002 ಹಿಡ್ಕೊಂಡು 2008. ಆಮೇಲೆ ಸಬ್ ಮರೀನ್ ಟೆಕ್ ಇಂಜಿನಿಯರಿಂಗ್ ಅಂತಂದ್ ಹೇಳಿ ಬರ್ತಾರ. ಅದಾದ ನಂತರ ನೆಕ್ಸ್ಟ್ ಇಲೆಕ್ಟ್ರಿಕಲ್ ಬ್ರಾಂಚ್ ಜನರಲ್ ಸರ್ವಿಸ್ ಒಳಗಡೆ. ಅದಾದ ನಂತರ ಸಬ್ ಮರೀನ್ ಟೆಕ್, ಎಲೆಕ್ಟ್ರಿಕಲ್, ನೇವಲ್ ಕನ್ಸ್ಟ್ರಕ್ಟರ್ ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ನೀವು ಆಫೀಸರ್ಸ್ ಗಳಾಗಿ ಹೋಗ್ಬಹುದು. ಸೊ ಹುಡುಗರು ಅಂಡ್ ಹುಡುಗಿಯರು ಕೆಲವೊಂದ್ ಏನಂದ್ರೆ ಸಬ್ ಮರೀನ್ ಒಳಗಡೆ ಓನ್ಲಿ ಹುಡುಗರು ಮಾತ್ರ ಬಿಟ್ರ ಉಳಿದ ಎಲ್ಲಾ ಕಡೆ ನೀವು ಹುಡುಗಿರು ಕೂಡ ಅಪ್ಲೈ ಮಾಡಬಹುದು. ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಎಲ್ರು ಅಪ್ಲಿಕೇಶನ್ ಅನ್ನ ಹಾಕ್ರಿ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, NCC C ಸರ್ಟಿಫಿಕೇಟ್ ಮುಗಿಸ್ಕೊಂಡಿದ್ರ
NCC ಸರ್ಟಿಫಿಕೇಟ್ ನೇವಿ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಏರ್ ವಿಂಗ್ಸ್ ಏರ್ ಫೋರ್ಸ್ ಒಳಗಡೆ ಬಿ ಗ್ರೇಡ್ ಅಥವಾ ಸಿ ಗ್ರೇಡ್ ಮುಗಿಸ್ಕೊಂಡಿದ್ರೆ ನಿಮಗೇನಿದಾವ ಅಂತಂದ್ರೆ ಎಕ್ಸ್ಟ್ರಾ ಮಾರ್ಕ್ಸ್ಗಳು ಬರ್ತಾವ. ನಿಮ್ಗೇನಂತಂದ್ರೆ ಎಕ್ಸ್ಟ್ರಾ ಮಾರ್ಕ್ಸ್ಗಳು ಬರ್ತಾವ. ಸೊ ಅಪ್ಲಿಕೇಶನ್ ಹಾಕುವಾಗ ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸರ್ ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರತ್ರಿ? ಫಸ್ಟ್ ಏನ್ ಮಾಡ್ತಾರ ಅಂತಂದ್ರೆ ನಿಮ್ಮ ಡಿಗ್ರಿ ಮಾರ್ಕ್ಸ್ ಗಳ ಮೇಲೆ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರ. ಶಾರ್ಟ್ ಲಿಸ್ಟ್ ಮಾಡಿ ಆದ ನಂತರ ನೆಕ್ಸ್ಟ್ ಏನಿರುತ್ತೆ, 5 ದಿನ SSB ಇಂಟರ್ವ್ಯೂ ಇರುತ್ತೆ. ಎಷ್ಟು ದಿನ? 5 ದಿನ SSB ಇಂಟರ್ವ್ಯೂ. ಅದಾದ ನಂತರ ನೆಕ್ಸ್ಟ್ ಏನಿರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇವೆರಡು ಮುಗಿಸ್ಕೊಂಡ್ ಆದ ನಂತರ ನಿಮ್ಗೆ ಫೈನಲ್ ಮೆರಿಟ್ ಲಿಸ್ಟ್ ಬರ್ತಾರ. ಅದಾದ ನಂತರ ನೀವೇನಾಗ್ಬೋದು ಅಂತಂದ್ರೆ ಆಫೀಸರ್ಸ್ ಗಳಾಗಿ ಇಂಡಿಯನ್ ನೇವಿ ಒಳಗಡೆ ಸೇವೆಯನ್ನ ಸಲ್ಲಿಸಬಹುದು. ಇದೊಂದು ಬೆಸ್ಟ್ ಅಪಾರ್ಚುನಿಟಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಪ್ರತಿ ವರ್ಷ ಏನಂತಂದ್ರೆ ಬಿಡ್ತಾರ. ಜಸ್ಟ್ ನಾವು SSB ಇಂಟರ್ವ್ಯೂ ಪ್ರಿಪರೇಷನ್ ಮಾಡಬೇಕು ಪ್ರಾಪರ್ ಆಗಿ. ನಿಮ್ಗೆ ಇಂಗ್ಲಿಷ್ ಕಮ್ಯುನಿಕೇಶನ್ ಚೆನ್ನಾಗಿತ್ತು, ನೀವು ಸ್ಟೋರಿಗಳನ್ನ ಪ್ರೇಮ್ ಮಾಡ್ತಿದ್ರಿ. ಅದಾದ ನಂತರ ನೆಕ್ಸ್ಟ್ ಚೆನ್ನಾಗಿರುತ್ತೆ. ಫಸ್ಟ್ ಏನಂತಂದ್ರೆ PPDT ಅಂತಂದ್ ಹೇಳಿ ಬರುತ್ತೆ. PPDT ಪಿಕ್ಚರ್ ಪರ್ಸೆಪ್ಷನ್ ಅಂಡ್ ಡಿಸ್ಕ್ರಿಪ್ಷನ್ ಟೆಸ್ಟ್ ಅಂತಂದ್ ಹೇಳಿ ಒಂದು ಹೆಜಿ ಆಗಿರೋದು, ಕಾಣಿಸಂಗಿಲ್ಲ ಏನು ಅದ್ರ ಒಳಗಡೆ ಅಂತ ಒಂದು ಪಿಕ್ಚರ್ ಅನ್ನ ಕೊಡ್ತಾರ. ಅದಕ್ಕೆ ನೀವೇನ್ ಮಾಡ್ಬೇಕು, ಒಂದು ನರೇಶನ್ ಅನ್ನ ಬರಿಬೇಕಾಗತ್ತ. ಸೊ 2 ನಿಮಿಷ ಕೊಡ್ತಾರ. ಒಂದು ನರೇಶನ್ ಅನ್ನ ಬರೆದ್ಬಿಟ್ಟು ನೀವ್ ಏನ್ ಮಾಡ್ಬೇಕಂದ್ರೆ ಗ್ರೂಪ್ ಒಳಗಡೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅದನ್ನ. ಅದಾದ ನಂತರ ನೆಕ್ಸ್ಟ್ ಆ ಪಿಕ್ಚರ್ ಮೇಲೆ ನಿಮ್ಗೊಂದು 10 ಜನ 15 ಜನರನ್ನ ಕೂಡಿಸ್ಬಿಟ್ಟು ನಿಮ್ಗೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಗ್ರೂಪ್ ಡಿಸ್ಕಷನ್ ಕೊಡ್ತಾರ. ಇದ್ರೊಳಗಡೆ ನೀವೇನಾದ್ರೂ ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಈ ಗ್ರೂಪ್ ಡಿಸ್ಕಷನ್ ಒಳಗಡೆ ಎಲ್ರನ್ನ ಬಾಯಿ ಬಡದ್ಬಿಟ್ಟು ನೀವೇನಾದ್ರೂ ಡಾಮಿನೇಟ್ ಆದ್ರಿ ಅಂತಂದ್ ಹೇಳಿದ್ರೆ ನಿಮ್ದು ಸೆಲೆಕ್ಷನ್ ಆಗತ್ತ. ಫಸ್ಟ್ ಡೇ ಸೆಲೆಕ್ಷನ್ ಆಯ್ತು ಅಂತಂದ್ ಹೇಳಿದ್ರೆ ಇದ್ರೊಳಗಡೆ ಏನ್ ಮಾಡ್ತಾರ ಅಂತಂದ್ರೆ 100% ಒಳಗಡೆ ಆಲ್ಮೋಸ್ಟ್ 15% to 20% ಅಷ್ಟ ಹುಡುಗರನ್ನ ಸೆಲೆಕ್ಷನ್ ಮಾಡ್ತಾರೆ. ಉಳಿದದ್ದು 80% ಹುಡುಗರನ್ನ ಎಲಿಮಿನೇಟ್ ಮಾಡಿ ಹೋಗಿರ್ತಾರೆ. ಇಲ್ಲಿ ಎಲ್ಲಾದ್ರೂ ಎಲಿಮಿನೇಟ್ ಆಗೋಲ್ದ ಫಸ್ಟ್ ಡೇ ಉಳ್ಕೊಂಡ್ರಿ ಅಂತಂದ್ ಹೇಳಿದ್ರ ನೆಕ್ಸ್ಟ್ ಏನಂತಂದ್ ಹೇಳಿದ್ರ ಆಲ್ಮೋಸ್ಟ್ ನೆಕ್ಸ್ಟ್ ಎಲ್ಲಿವರೆಗೂ ಯಪ್ಪ ಅಂತಂದ್ ಹೇಳಿದ್ರ 5th ಡೇ ವರ್ಗು. ಫಸ್ಟ್ ಡೇ ಎಲಿಮಿನೇಷನ್ ಇರುತ್ತೆ. ಇಲ್ಲಿ ಉಳ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಸೆಕೆಂಡ್ ಡೇ, ಥರ್ಡ್ ಡೇ, 4th ಡೇ ಇವಾಗ ಏನಂತಂದ್ ಹೇಳಿದ್ರೆ ಗ್ರೂಪ್ ಟಾಸ್ಕ್ ಗಳು ಮೊದಲ ಏನಂತಂದ್ರೆ ಎಕ್ಸಾಮ್ಸ್ ಗಳು ಇರ್ತಾವ. ಸಿಚುವೇಶನ್ ರಿಯಾಕ್ಷನ್ ಟೆಸ್ಟ್ ಅದು ಇದು ಅಂತಂದ್ ಹೇಳಿ ಅದನ್ನ ಆಮೇಲೆ ಹೇಳ್ತೀನಿ. ನಾನು ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಅದಾದ ನಂತರ ನೆಕ್ಸ್ಟ್ 3rd ಡೇ 4th ಡೇ ಏನಂತಂದ್ ಹೇಳಿದ್ರೆ ಅಲ್ಲಿ ಕೆಲವೊಂದು ಗ್ರೂಪ್ ಟಾಸ್ಕ್ ಗಳು ಇರ್ತಾವ. ಈ ಡೇ ಒಳಗಡೆ ಸೆಕೆಂಡ್, ಥರ್ಡ್, 4th ಒಳಗಡೆ ಏನಂತಂದ್ರೆ ನಿಮ್ಗೆ ಪರ್ಸನಲ್ ಇಂಟರ್ವ್ಯೂ ಕೂಡ ಇರುತ್ತೆ. ಆಮೇಲೆ 5th ಡೇನು ಕೂಡ ಕೆಲವೊಬ್ರಿಗೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಎಲ್ಲ ಕಂಪ್ಲೀಟ್ ಆಗಿತ್ತು ಅಂತಂದ್ರೆ 5th ಡೇ ಏನಂತಂದ್ರೆ ಪರ್ಸನಲ್ ಇಂಟರ್ವ್ಯೂ ಇರಂಗಿಲ್ಲ. ಸೊ ನಾರ್ಮಲ್ ಏನಂತಂದ್ರೆ ಟಾಸ್ಕ್ ಗಳು ಇರ್ತಾವ. ಇದನ್ನೆಲ್ಲ ಮುಗಿಸ್ಕೊಂಡ್ರಿ ಅಂತಂದ್ರೆ ಲಾಸ್ಟ್ ಡೇ ಮತ್ತೆ ಎಲಿಮಿನೇಷನ್ ಇರುತ್ತೆ. ಇಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಆಲ್ಮೋಸ್ಟ್ 10 to 15% ಅಷ್ಟೇ ಏನಂತಂದ್ ಹೇಳಿದ್ರೆ ಉಳ್ದೋರಲ್ಲಿ ಸೆಲೆಕ್ಷನ್ ಮಾಡ್ಕೊಂತಾರ. ಉಳ್ದೋರ್ನೆಲ್ಲರನ್ನು ಎಲಿಮಿನೇಟ್ ಮಾಡ್ತಾರ. ನೆಕ್ಸ್ಟ್ ಏನ್ ಹೋಗ್ತಾರ, ಇವರು ಮೆಡಿಕಲ್ ಹೋಗ್ತಾರ. ಮೆಡಿಕಲ್ ಇಂದ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಮೆರಿಟ್ ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ. ಇದೇನಂತಂದ್ ಹೇಳಿದ್ರೆ ಪ್ರೊಸೆಸ್ ಪ್ರಾಪರ್ ಆಗಿ ಇದು SSB ಇಂಟರ್ವ್ಯೂ, ಅದಾದ ನಂತರ ಮೆಡಿಕಲ್, ಆಮೇಲೆ ಮೆರಿಟ್ ಲಿಸ್ಟ್. ಸೊ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಂಥ ಒಂದು ಅಪಾರ್ಚುನಿಟಿ ಎಕ್ಸಾಮ್ ಇಲ್ದ ಡೈರೆಕ್ಟ್ ಆಗಿ ಇಂಟರ್ವ್ಯೂ ಅಟೆಂಡ್ ಆಗ್ಬೋದು. ಒಂದ್ಸಾರಿ ಹೋಗಿ ಅಟೆಂಡ್ ಆಗ್ಬರ್ರಿ, ಆಮೇಲೆ ನಿಮ್ಗೆ ಎಲ್ಲಾನು ಗೊತ್ತಾಗ್ಬಿಡುತ್ತೆ ಅಲ್ಲಿ ಏನ್ ನಡೀತಾ ಐತೆ ಅಂತಂದ್ ಹೇಳಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್. Lead like a leader, serve with pride. The SSB interview is a 5-day process. From screening and psychology tests to GTO tasks, serve the nation.